ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾವು ವಿದ್ಯಾವಂತರು ಹೌದು, ಬುದ್ಧಿವಂತರು ಹೌದು. ಬಹುಶಃ ಇವೆರಡು ಇದ್ರೆ ಆನಂದವೋ ಆನಂದ. ಬಹುಶಃ ನಮ್ಮಲ್ಲಿ ಏನಾದ್ರೂ ವಿದ್ಯೆ ಇದೆ, ಯಾಕೋ ಹೇಗೆ ನಡ್ಕೋಬೇಕೋ ಆ ಬುದ್ಧಿನ ಸರಿ ನಮ್ಮ ಬಳಿ ಅಂತಂದ್ರೆ, ಈ ಒಂದು ಪ್ರದೋಷದ ದಿನದಲ್ಲಿ ಸ್ಫಟಿಕಾಯ ನಮಃ, ಸ್ಫಟಿಕಲಿಂಗಾಯ ನಮಃ ಅನ್ನೋ ಆ ಮಂತ್ರವನ್ನು ಹೇಳ್ಕೊಳ್ಳುತ್ತಾ ಇವತ್ತು ಸಾಧ್ಯವಾದ್ರೆ ಸ್ಫಟಿಕಲಿಂಗದ ದರ್ಶನವನ್ನ ಮಾಡುತ್ತೀರಿ. ಅಂತಹ ಸ್ಫಟಿಕ ಮಾಲೆಯನ್ನು ಕೂಡ ಈ ದಿವಸ ಧರಿಸ್ತೀರಿ. ನೀವೇನಾದ್ರೂ ನಿಮ್ಮ ಬಳಿ ಸ್ಫಟಿಕ ಮಾಲೆ ಇದ್ರೆ ಗಂಧದ ನೀರಿಂದ ಇವತ್ತೇನಾದ್ರೂ ತೊಳೆಯುತ್ತೀನಿ ಅಂತಂದ್ರೆ, ಸಮಶೀತೋಷ್ಣ ಅಂದ್ರೆ ಈ ಒಂದು ಶೀತವೂ ಮತ್ತೆ ಉಷ್ಣವೂ ಕೂಡ ಸಮವಾಗಿರುವಂಥದ್ದು. ಅತ್ಯಂತ ಪ್ರೀತಿ ಪಾತ್ರರಾಗ್ತೀರಿ. ಯಾರಿಗೆ? ಶಿವನಿಗಲ್ಲ, ವಿಷ್ಣುವಿಗೆ. ಈ ಪ್ರದೋಷ ಬುಧವಾರದಂದು ಬಂದಿದ್ದಾಗ ಮಹಾವಿಷ್ಣು ಅತ್ಯಂತ ಪ್ರೀತಿ ಪಾತ್ರನಾಗ್ತಾನೆ. ಅದರೊಳಗೆ ಗಂಧದ ನೀರಿಂದ ಏನಾದ್ರೂ ತೊಳಿತೇನೆ ಅಂತಂದ್ರೆ, ಈ ಒಂದು ವೈಶಾಖ ಮಾಸದಲ್ಲಿ ಗಂಧದ ನೀರಲ್ಲೇ ಅವರನ್ನು ಇಡುತ್ತಾರೆ. ಬಹುಶಃ ಪ್ರಾತಃ ಕಾಲದಿಂದ ಸಂಜೆ ತನಕ ಗಂಧದ ನೀರಲ್ಲೇ ಅವರನ್ನು ಇಡ್ತಾರೆ. ಮಹಾವಿಷ್ಣುವನ್ನ ನೃಸಿಂಹ ರೂಪಾದಿಗಳನ್ನ ಆ ಗಂಧದ ನೀರಿನಲ್ಲಿ ಇಡುತ್ತಾರೆ. ಅಂತಹ ಶ್ರೀಗಂಧೋತ್ಸವ ಅಂತ ಮಾಡ್ತಾರೆ ಕೆಲವು ಕಡೆ, ಶ್ರೀಗಂಧೋತ್ಸವ ಅಂತ. ಹಾಗಾಗಿ ನೀವು ಸ್ಫಟಿಕ ಮಾಲೆಯನ್ನೇನಾದ್ರೂ ಇವತ್ತು ನೀರಲ್ಲಿ, ಗಂಧದ ನೀರನ್ನು ಇಟ್ಟುಬಿಟ್ಟು ಒಂದು ದಿನ ಪೂರ್ತಿ ಆನಂತರ ಧರಿಸ್ತೇನೆ ಅಂತಂದ್ರೆ ಅವನು ಕುಣಿದಾಡ್ತಾನಂತರಿ. ನಿಮಗೆ ಉತ್ಸಾಹವನ್ನು ಕೊಡ್ತಾನಂತೆ, ಉಲ್ಲಾಸವನ್ನು ಕೊಡ್ತಾನಂತೆ, ಆನಂದವನ್ನು ಕೊಡ್ತಾನೆ, ಅದ್ವಿತೀಯವಾದ ಧನಾಗಮನವನ್ನು ಮಾಡಿಕೊಡುತ್ತಾನೆ. ಈ ದಿನ ಯಾರಾದರೂ ಮನೆಗೆ ಸ್ಫಟಿಕ ಲಿಂಗವನ್ನ ತೋರೋದಾದರೆ ಅಥವಾ ಯಾರಾದರೂ ಸ್ಫಟಿಕ ಮಾಲೆಯನ್ನ ಗಂಧದ ನೀರಲ್ಲಿ ನೆನೆಸಿ ಈ ಸಂಜೆ ಪೂಜೆ ಮಾಡಿ, ಪ್ರದೋಷ ಪೂಜೆಯಿಂದ ಮಾಡಿ ಆನಂತರ ಧರಿಸ್ತೀನಿ ಅಂತಂದ್ರೆ ಅವರು ವಿಶ್ವಶಕ್ತಿಯ ಎನರ್ಜಿಯನ್ನ ಪಡೆದುಕೊಂಡಾಗುತ್ತೆ. ಆ ವಿಶ್ವಶಕ್ತಿಯನ್ನ ಅವರು ಬಹುಶಃ ಮಾಲಾ ರೂಪದಲ್ಲಿ ಧಾರಣೆ ಮಾಡಿದರೆ ಅಂತಲೇ ಅರ್ಥವಂತೆ. ಪ್ರೀತಿಯ ಬಂಧುಗಳೇ, ಶುಭಂಭೂಯಾತ್. ಒಳಿತಾಗಲಿ.